ಧರ್ಮಸ್ಥಳದ ವಿಚಾರ ಕುರಿತಂತೆ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಈ ಪ್ರಕರಣ. ಈ ವಿಚಾರವಾಗಿ ಆರಂಭದಿಂದಲೂ ಕೂಡ ಧರ್ಮಸ್ಥಳ ಮತ್ತೆ ಹಿಂದೂ ಪರವಾಗಿ ತಮ್ಮದೇ ಆದಂತಹ ನಿಲುವನ್ನು ಹೊಂದಿರತಕ್ಕಂಥ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಸರ್ಕಾರ SIT ರಚನೆ ಮಾಡಿತ್ತು ಮಾಸ್ಕ್ ಮೆನ್ನ ಆರೋಪಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಮಾಸ್ಕ್ ಮೆನ್ನೇ ಕೂಡ ಆಗಿದೆ. ಈ ವಿಚಾರ ಕುರಿತಂತೆ ತಾವೇನು ಹೇಳ್ತೀರಾ ಸರ್? ನೋಡಿ, ಮಾಸ್ಕ್ ಮೆನ್ನ ಬುರುಡೆ ಏನಿದೆ, ಬುರುಡೆ ಏನು ಬಿಡ್ತಾ ಇದ್ರು, ಒಂದಿನ ಎಕ್ಸ್ಪೋಸ್ ಆಗ್ತದೆ ಅಂತ ಒಂದು ಸಾಧಾರಣ ಒಂದು ಸ್ವಲ್ಪ ಸಮಯದಿಂದ ಎಲ್ಲರಿಗೂ ಸಹ ಗೊತ್ತಾಗಿದೆ. ನಾವು ಅಸೆಂಬ್ಲಿ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆನೇ ನಮ್ಗೆ ಐಡಿಯಾ ಸಿಕ್ತು, ಇದ್ರ ಹಿಂದೆ ದೊಡ್ಡ ಪಿತೂರು ಇದೆ ಅನ್ನುವಂಥದ್ದನ್ನು. ಮಾಸ್ಕ್ ಮೆನ್ನನ್ನು ಏನು ಇವರು ಅರೆಸ್ಟ್ ಮಾಡಿದ್ದಾರೆ, ಆದರೆ ಮಾಸ್ಕ್ ಮೆನ್ನನ್ನು ಹಿಂದೆ ಇರುವಂಥ ಮುಸುಕುದಾರಿಗಳು ಯಾರೆಲ್ಲ ಇದ್ದಾರೆ, ಸೂತ್ರಧಾರಿಗಳು ಯಾರಿದ್ದಾರೆ, ಅವರನ್ನು ಅನ್ಮಾಸ್ಕ್ ಮಾಡಬೇಕೀಗ ಸರ್ಕಾರ. ಅವರ ಮುಖವಾಡವನ್ನು ಕಳಿಸಿ ಯಾರೆಲ್ಲ ಇದ್ರ ಹಿಂದೆ ಆಟ ಆಡಿದ್ದಾರೆ, ಅವರ ಉದ್ದೇಶ ಏನು, ಅವರಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು, ಈ ಎಡಪಂಥೀಯರಂದರೆ ಯಾರು, ದಿನೇಶ್ ಗುಂಡೂರಾವ್ ಮೆನ್ಷನ್ ಮಾಡಿದಂಥ ಎಡಪಂಥೀಯರಂದರೆ ಯಾರಂತ ಸರ್ಕಾರಕ್ಕೆ ಗೊತ್ತಿದೆ. ಹಾಗಾದರೆ ಅವ್ರ ಮೇಲೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಲೇಬೇಕೀಗ ಸರ್ಕಾರ. ಅದನ್ನು ಮಾಡ್ತಾರಾ, ಇಲ್ಲಿರುವುದು ಪ್ರಶ್ನೆ. ಸರ್, ಇನ್ನು ಸುಜಾತ ಭಟ್ ಕೂಡ ದಿನಕ್ಕೊಂದು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರು ನನಗೆ ಮಗಳಿದ್ಲು ಅಂತ ಆರಂಭದಿಂದ ಹೇಳ್ತಾ ಇದ್ರು. ಇವಾಗ ಮಗಳೇ ಇರಲಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್. ಈಗ ಅವರು ಡೇ ಒನ್ನಿಂದ ಸ್ವಲ್ಪ ಅವರ ಸ್ಟೇಟ್ಮೆಂಟ್ಸ್ಗಳಲ್ಲಿ ಕೋಹರೆನ್ಸ್ ಇರಲಿಲ್ಲ. ಅಂದ್ರೆ ಸ್ವಲ್ಪ ದಿನನಿತ್ಯ ಬದಲಾಗ್ತಾಯಿತ್ತು, ಒಂದು ಸ್ಟೇಬಲ್ ಇರಲಿಲ್ಲ. ಫಸ್ಟ್ ದಿನ ಹೇಳಿದ್ದು 3ನೇ ದಿನ ಇರ್ತಿರ್ಲಿಲ್ಲ, 3ನೇ ದಿನ ಹೇಳಿದ್ದು 1 ವಾರದ ನಂತರ ಇರ್ತಿರ್ಲಿಲ್ಲ. ಏನೇ ಆಗಲಿ, ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಹೋದ ತಿಂಗಳು 14ಕ್ಕೆ ಕೊಟ್ಟಿದ್ದಾರೆ. 14ರಿಂದ ಇಷ್ಟರ ತನಕ 1 ತಿಂಗಳಾಗ್ತಾ ಬಂತು. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ಕ್ಲಿಯರ್ ಕಟ್ಟಾಗಿ ರಿಪೋರ್ಟ್ ಕೊಡ್ಬೋದಿತ್ತು, ಹೌದಾ ಅಲ್ವಾ ಅನ್ನೋದನ್ನು. ಇಷ್ಟು ದಿನ ಎಲ್ಲೋ ಒಂದು ಕಡೆ ಹೌದು ಅಲ್ಲ ಅನ್ನುವಂಥದ್ದು ಕಲ್ಪನೆನ, ಜನರ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ, ಹೌದಾ ಆಗಿರ್ಬೋದಾ ಇಲ್ವಾ ಹೌದಾ ಅಂತ. ಆ ರೀತಿಯ ಗೊಂದಲವನ್ನು ಸೃಷ್ಟಿಸೋಕ್ಕೆ ಅವಕಾಶವನ್ನು ಸರ್ಕಾರ ಮಾಡಿಕೊಡ್ತು. ನಿನ್ನೆ ಆ ಹೆಂಗಸು ಬೇರೆ ರೀತಿಯ ಮಾತನ್ನು ಆಡ್ತಾ ಇದ್ದಾರೆ. ನಾನು ಯಾರೋ ಒತ್ತಡಕ್ಕೆ ಮಾಡಿದ್ದು ನಾ ಮಾತನ್ನು ಹೇಳಿದ್ದೇನೆ, ನನಗೆ ಮಗಳೇ ಇಲ್ಲ ಅನ್ನೋಂತ ಹೇಳ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಬೇರೊಬ್ಬರ ಮಗಳು ನನ್ನ ಮಗಳಲ್ಲ, ಅವಳಿಗೆ ಅನ್ಯಾಯ ಆಗಿದೆ, ಆ ರೀತಿಯ ಮಾತನ್ನು ಆಡ್ತಾ ಇದ್ದಾರೆ. ಇದನ್ನು ನೋಡುವಾಗ ಹೇಗೋ ಎಕ್ಸ್ಪೋಸ್ ಆಗಿದೆ. ಸರ್ಕಾರ ಇವ್ರ ಹಿಂದೆ ಇರುವಂಥವ್ರನ್ನ, ಈಗ ಇಬ್ಬರನ್ನ ಕಟಕಟೆ ಮೇಲೆ ನಿಲ್ಲಿಸಿ ಅವರೇ ದೊಡ್ಡ ತಪ್ಪು ಮಾಡಿದ್ರು ಅಂತ ಹೇಳಿದರೆ, ಅವ್ರ ಹಿಂದೆ ಇರುವಂಥವ್ರು ಎಸ್ಕೇಪ್ ಆಗ್ತಾರೆ. ಇಬ್ಬರು ಹಿಂದೆ ಇರುವಂಥ ದೊಡ್ಡ ಒಂದು ತಂಡ ಏನಿದೆ, ಗ್ಯಾಂಗ್ ಏನಿದೆ, ಯಾರು ಇದನ್ನು ಷಡ್ಯಂತ್ರನ ಮಾಡ್ತಾ ಇದ್ದಾರೆ, ಅವರನ್ನು ಎಕ್ಸ್ಪೋಸ್ ಆಗಬೇಕು. ಅವರನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ಮಾಡಿದರೆ ಮಾತ್ರ ಏನೋ ಒಂದು ಜನರಿಗೆ ಸತ್ಯಾಸತ್ಯತೆ ತಿಳಿಸಿದಾಗ್ತದೆ. ಸರ್, ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ ಎಡಪಂಥೀಯರ ವಿಚಾರ ಕುರಿತಂತೆ ಕೂಡ ತಮ್ಮ ಪಕ್ಷದ ಅನೇಕ ನಾಯಕರು ಪ್ರಸ್ತಾಪ ಮಾಡಿದ್ದು. ಇದ್ರ ಜೊತೆಗೆ ಕೇರಳದ ಕೆಲವು ನಾಯಕರುಗಳು, ಅಂದರೆ ಕಾಂಗ್ರೆಸ್ನ ನಾಯಕರುಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೇರಳದ ಕಮ್ಯುನಿಸ್ಟ್ ಸರ್ಕಾರದ ಕಮ್ಯುನಿಸ್ಟ್ MP ಒಬ್ಬರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ಆ ಕಮ್ಯುನಿಸ್ಟ್ MP ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಿ SIT ತನಿಖೆ ಕೇರಳ ಪೊಲೀಸರನ್ನು ನಾವು ಕಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕೇರಳ ಕಮ್ಯುನಿಸ್ಟ್ ಸರ್ಕಾರಕ್ಕೆ ಸಹ ಧರ್ಮಸ್ಥಳಕ್ಕೆ ಸಹ ದಿನೇಶ್ ಗುಂಡೂರಾವ್ ಹೇಳಿರುವಂಥ ಎಡಪಂಥೀಯರಿಗೆ ಸಹ ಏನು ಕನೆಕ್ಷನ್ನು ಪ್ರಶ್ನೆ. ಎರಡನೇದು, ತಮಿಳುನಾಡಿನ ಒಂದು ಕಾಂಗ್ರೆಸ್ MP ಅವರ ಹೆಸರು ಸಹ ಇಲ್ಲಿ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಸಹ ತನಿಖೆ ಆಗಬೇಕಾಗಿದೆ. ಯಾಕಂದರೆ ಇವರಿಬ್ಬರು ಸಹ ಈಗ ತಮ್ಮ ಸ್ಟೇಟ್ಮೆಂಟನ್ನು ಬದಲಿಸ್ಕೊಂಡಿದ್ದಾರೆ. ಸುಜಾತ ಭಟ್ ಇರ್ಬೋದು ಅಥವಾ ಅನಾಮಿಕ ವ್ಯಕ್ತಿ ಇರ್ಬೋದು, ಬೇರೆ ರೀತಿಯ ಮಾತುಗಳನ್ನು ಈಗ ಆಡ್ತಾ ಇದ್ದಾರೆ. ಹಾಗಾಗಿ ಹಿಂದಿರುವಂಥ ಶಕ್ತಿಗಳನ್ನು, ನಮ್ಮ ದೇಶದ ಹೊರಗಿನ ಶಕ್ತಿಗಳು ಇದರಲ್ಲಿ ಭಾಗಿಯಾಗಿರುವಂಥ ಲಕ್ಷಣ ಸಹ ಕಂಡು ಬರ್ತಾ ಇದೆ. ಅಲ್ ಜಜೀರಾ, BBC ಅಂತ ಚಾನಲ್ಗಳಿಗೆ ಸಹ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಬರ್ತಿತ್ತು ಆ ರೀತಿ ಅಲ್ಲಿ ಸಹ ಪ್ರತಿಬಿಂಬಿಸಿದ್ದಾರೆ. ಅದಕ್ಕೆ ಯಾರು ಕಾರಣ, ಏನು ವಿಷಯ, ಅದರಿಂದ ಫಂಡ್ ಫ್ಲೋ ಎಲ್ಲಿಂದ, ಇವರಿಗೆ ಹಣ ಎಲ್ಲಿಂದ ಬರ್ತಾಯಿತ್ತು, ಇವರು ಎಷ್ಟು ದೊಡ್ಡ ತಂಡ, ಇವ್ರ ಹಿಂದೆ ಇಮಿಡಿಯೇಟಾಗಿ 2-3 ಹೆಸರನ್ನು ಇವರು ಹೇಳ್ಬೋದು. ಸುಜಾತ ಭಟ್ ಅವರು ಹೇಳಿದ್ದಾರೆ, ಈ ಅನಾಮಿಕ ವ್ಯಕ್ತಿ ಸಹ ಹೇಳ್ಬೋದು, 2-3 ಹೆಸರನ್ನು ಹೇಳ್ಬೋದು. ಅಲ್ಲಿ ಸಾಕಾಗೋದಿಲ್ಲ, ಅವ್ರ ಹಿಂದೆ ದೊಡ್ಡ ತಂಡ ಇದೆ, ಅದೇ ಎಕ್ಸ್ಪೋಸ್ ಆಗಬೇಕು. ಸರ್, ಇನ್ನು ಬಿಜೆಪಿ ನಾಯಕರ ಧರ್ಮಸ್ಥಳ ವಿಚಾರ ಕುರಿತಂತೆ ಚರ್ಚೆ ಮಾಡೋದಿರ್ಬೋದು, ಅಥವಾ ತಮ್ಮಗಳ ಒಳಗೊಂಡಂತೆ ಶಾಸಕರ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡ್ತಕ್ಕಂಥ ವಿಚಾರ ಏನಿದೆ, ಇದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಧರ್ಮಸ್ಥಳಕ್ಕೆ ಹೋಗಬೇಕಾದದ್ದು ನಮ್ಮ ಕರ್ತವ್ಯ. ಅಲ್ಲಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆಶೀರ್ವಾದನ ತೆಗೆದುಕೊಳ್ಳಲಿಕ್ಕೆ ನಾವು ಹೋಗಿದ್ದು, ಮತ್ತು ಜನರಿಗೆ ತಿಳಿಸ್ಲಿಕ್ಕೆ, ಅಲ್ಲಿರುವಂಥ ಶ್ರದ್ಧಾ ಕೇಂದ್ರಗಳಿಗೆ, ಅಲ್ಲಿ ಇರುವಂಥ ಶ್ರದ್ಧಾ ಕೇಂದ್ರಕ್ಕೆ ಯಾವುದೇ ರೀತಿಯ ಮಾನಹಾನಿ ಆಗುವಂಥ ವಿಷಯವನ್ನು ಯಾರು ಮಾತಾಡಿದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ನಾವು ಜನರಿಗೆ ಮೆಸೇಜನ್ನು ಕೊಡಲಿಕ್ಕೆ ನಾವು ಹೋಗಿದ್ದೇವೆ. ಮತ್ತು ಅಲ್ಲಿ ದೇವರ ಆಶೀರ್ವಾದನ ಬೇಡಿಕೊಂಡು ನಾವು ವಾಪಸ್ ಬಂದಿದ್ದೇವೆ. ಇದರಲ್ಲಿ 2 ವಿಷಯ. ಒಂದು, ತನಿಖಾ ವಿಷಯ. ತನಿಖೆ ಯಾವ ವಿಷಯದಲ್ಲಿ ಬೇಕಾದರೂ ಆಗಲಿ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ತನಿಖೆ ಆಗಬೇಕು. ತನಿಖೆ ಆದರೆ ಮಾತ್ರ ಸತ್ಯಾಸತ್ಯತೆ ಬರ್ತದೆ, ಅದರಲ್ಲಿ ಪಾಯಿಂಟ್ಸ್ ಎಲ್ಲ ನಮಗೆ ಸಿಗ್ತದೆ.
ತನಿಖೆಗೆ ನಮ್ಮ ಅಭ್ಯಂತರವಿಲ್ಲ. ಯಾವುದೇ ರೀತಿಯ ತನಿಖೆ ಎಲ್ಲ ವಿಷಯಗಳಲ್ಲಿ, ಧರ್ಮಸ್ಥಳದ ಎಲ್ಲ ವಿಷಯಗಳಲ್ಲಿ ತನಿಖೆ ಆಗಲಿ, ನಮ್ಗೆ ಅದರ ಅಭ್ಯಂತರವಿಲ್ಲ. ಆದರೆ ತನಿಖೆ ಹೆಸರಲ್ಲಿ ತನಿಖೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರದ ಹೆಸರು ಹಾಳು ಮಾಡುವಂಥ, ಅಲ್ಲಿ ನೆಲೆಸಿರುವಂಥ ಮಂಜುನಾಥ ಮತ್ತು ಅಣ್ಣಪ್ಪನ ಒಂದು ಅವರಿಗೆ ಕಳಂಕ ತರುವಂಥ ವ್ಯವಸ್ಥೆ ಮಾಡಿದ ಪರಿಣಾಮವಾಗಿ ಇವರೆಲ್ಲ ಒಂದೊಂದು ದಿನ ಈಗ ಮುಖವಾಡ ಕಳಿಸ್ತಾ ಇದ್ದಾರೆ. ಇಷ್ಟು ತನಕ ಇನ್ವೆಸ್ಟಿಗೇಷನ್ ಆಗ್ತಾಯಿತ್ತು. ಸರ್ಕಾರದಿಂದ ಇವರಿಗೇನು ಬಾಯಿ ಬಿಟ್ಟದ್ದಲ್ಲ. ಸುಜಾತ ಭಟ್ ಆಗಲಿ, ಸುಜಾತ ಭಟ್ಟನ ಬಾಯಿ ಬಿಡಿಸ್ಬೋದಿತ್ತು, ಇನ್ವೆಸ್ಟಿಗೇಷನ್ ಮಾಡಿದೆ, ಸರ್ಕಾರ ಮಾಡಲಿಲ್ಲ. ಅನಾಮಿಕ ಹೇಳಿದಲ್ಲೆಲ್ಲ ಹೋಗಿ ಇವರು ಅಗಿಲಿಕ್ಕೆ ಶುರು ಮಾಡಿದರು. ಸರ್ಕಾರದಿಂದ ಏನು ಸಾಗಲಿಲ್ಲ. ಇದು ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ನಮ್ಮ ಕರಾವಳಿ ಪ್ರದೇಶದ ಪಂಜುರ್ಲಿಯ ಕಾರಣಿಕದಿಂದಾಗಿ ಇವರು ಬಾಯಿ ಬಿಡ್ತಾ ಇದ್ದಾರೆ ಈಗ ಅಷ್ಟೇ. ಸರ್, ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈಗ SIT ಇರ್ಬೋದು, ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ, ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ದಿವ್ಯ ನಿರ್ಲಕ್ಷ್ಯ ಮತ್ತು ಎಲ್ಲೋ ಒಂದು ಕಡೆ ಜಾಣಕೋಡುತನ ಪ್ರದರ್ಶನ ಮಾಡ್ತಾ ಇದೆ ಅಂತಕ್ಕಂಥ ಆರೋಪ ಕೂಡ BJP ನಾಯಕರದ್ದು. ಈ ವಿಚಾರಗಳ ಕುರಿತಂತೆ ತಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ನೋಡಿ, ಸರ್ಕಾರ 1 ತಿಂಗಳ ಕಾಲ ಇದನ್ನು ಒಂದು ಪ್ರಹಸನ ರೀತಿಯಲ್ಲಿ ಆಗಲಿಕ್ಕೆ ಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ ಸಲ್ಲದ ವಿಷಯನ ಬರ್ಲಿಕ್ಕೆ ಸಹ ಇವರೇ ಒಂದು ರೀತಿಯಲ್ಲಿ ಅನುವು ಮಾಡಿಕೊಟ್ಟಂಥ ರೀತಿಯಲ್ಲಿ ಬಿಹೇವ್ ಮಾಡ್ತಿತ್ತು ಸರ್ಕಾರ. ಅವರು ಸುಮೋಟೋ ಕೇಸ್ ಹಾಕಲಿಕ್ಕೆ ತುಂಬ ಅವಕಾಶ ಇತ್ತು. ಯಾವುದೇ ಕಡೆ ಸುಮೋಟೋ ಕೇಸ್ ಹಾಕಲಿಲ್ಲ. ಒಬ್ಬ ಕಾರ್ಯಕರ್ತ, ನಮ್ಮ ಕಾರ್ಯಕರ್ತ ಎಲ್ಲಾದರೂ ಕಾಂಗ್ರೆಸ್ ಲೀಡರ್ ಮೇಲೆ, ಸ್ಥಳೀಯ ನಾಯಕರ ಮೇಲೆ ಒಂದು ಸಣ್ಣ ಪೋಸ್ಟ್ ಹಾಕಿದರೆ, ಒಂದು ಅನ್ಯಾಯ ಆಗಿದೆ ಅಂತ ಪೋಸ್ಟ್ ಹಾಕಿದರೆ 2 ದಿನ ಒಳಗಾಗ್ತಾರೆ. 1 ತಿಂಗಳಿಂದ ಇದಾಗ್ತಾ ಇದೆ. ಸರ್ಕಾರ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದೆ. ಯಾಕೆ ಸುಮೋಟೋ ಕೇಸ್ ಹಾಕಲಿಲ್ಲ? ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರ ಅನ್ನುವಂಥ ಕಾರಣಕ್ಕಾಗಿ ಆ ನಿರ್ಲಕ್ಷ್ಯದ ಭಾವನೆ. ಬೇರೆ ಮತ ಧರ್ಮದ ಧಾರ್ಮಿಕ ಕ್ಷೇತ್ರದಲ್ಲಿ ಈ ರೀತಿ ಆಗಿದ್ರೆ ಬಿಡ್ತಾ ಇತ್ತ ಸರ್ಕಾರ? ಹೀಗೆಲ್ಲ ಅಗಿತಾ ಇತ್ತ? ಹೀಗೆ ಬಿಡ್ತಾ ಇರಲಿಲ್ಲ. ಇಮಿಡಿಯೇಟ್ ಆಗಿ ದೊಡ್ಡ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಹಿಂದೆ ಈ ಏನು ಷಡ್ಯಂತ್ರ ಆಗಿದೆ, ಅದರಿಂದ ದೊಡ್ಡದಾದ ಷಡ್ಯಂತ್ರ ಇದೆ. ಶಬರಿಮಲೆಯಲ್ಲಾಗಿದೆ, ತಿರುಪತಿಯಲ್ಲಾಗಿದೆ, ಅನಂತ ಪದ್ಮನಾಭ ದೇವಸ್ಥಾನದಲ್ಲಾಗಿದೆ, ಕಂಚಿ ಮಠದಲ್ಲಾಗಿದೆ, ಈಶಾ ಆಶ್ರಮದಲ್ಲಾಗಿದೆ. ಕೋಟ್ಯಾಂತರ ಭಕ್ತರು ಎಲ್ಲೆಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ತಾರೆ, ಆ ಕ್ಷೇತ್ರಗಳನ್ನು, ಆ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಗುರಿ ಮಾಡುವಂಥ ಒಂದು ವ್ಯವಸ್ಥೆ, ಒಂದು ನೆರೇಟಿವನ್ನು ಕ್ರಿಯೇಟ್ ಮಾಡುವಂಥ ಒಂದು ವ್ಯವಸ್ಥೆ, ಒಂದು ಷಡ್ಯಂತ್ರ ದೊಡ್ಡ ಒಂದು ತಂಡದಿಂದ ಆಗ್ತಾಯಿದೆ. ಆ ತಂಡದವರನ್ನು ಎಕ್ಸ್ಪೋಸ್ ಮಾಡಬೇಕು. ಇದಿಷ್ಟು BJP ಶಾಸಕ ಭರತ್ ಶೆಟ್ಟಿ ಅವರ ಮಾತು. ಅಂದರೆ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಈ ಕುರಿತಂತೆ ಸರ್ಕಾರ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.